ವೆಲ್ಕಮ್ ಟು ಶ್ರೀ ಗುರು ಸೋಮಲಿಂಗೇಶ್ವರ ದೇವಸ್ಥಾನ ಮಕನಾಪುರ ನೋಡ್ರಿ. ನಾ ಪ್ರೆಸೆಂಟ್ ಇದ್ದಿದ್ದು ಯಾವ್ದ್ರಿ? ಶಿವಂಪುರ ಹಟ್ಟಿ. ಶಿವಂಪುರ ಹಟ್ಟಿ ಮಕನಾಪುರ ಅಲ್ಲ. ಆಮೇಲೆ 1700 ಇಷ್ಟು ಮಠಗಳು ಅದಾವ. ಈ ಪ್ರತ್ಯಕ್ಷ ಅಲ್ಲ ಆಗಿ ಕೂತೀವ ಪರಮಾತ್ಮ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು. ನನಗಂತರೂ ಈ ದೇವಸ್ಥಾನ ಒಂಥರ ಯೂನಿಕ್ ಅನ್ಸಕತ್ತದ. ಇದ್ದು ಬಿಜಾಪುರದ ಒಂದು 25ರಿಂದ 30 ಕಿಲೋಮೀಟರ್ ಆಗ್ತಿರ್ಬಹುದು. ಮೊದಲಿಂದ ಆದಿಕ ಅನ್ನದ ಈಗಿಂದ ನಾನು ಎಂದು ಹುಟ್ಟದು ಎಂದು ಇಲ್ರಿ ಅವಾಗ ಗುರು ಒಬ್ಬರು ಅಮೋಘ ಸಿದ್ಧ ಅಂತ ಅರಕೇರಿ ಅಮೋಘ ಸಿದ್ಧ, ಇವರು ಶಿಷ್ಯರು. ಇವ್ರ ಶಿಷ್ಯರು ಅರಕೆರೆ ಅಮೋಘ ಸಿದ್ಧನ ಶಿಷ್ಯರು ಇವರು. ನೋಡ್ರಿ ಅರಕೆರೆ ಅಮೋಘ ಸಿದ್ಧಂದು ಗುರು ಇವರು. ಕೊಡಿಸಿದ್ರು ಗುರು. ಅವನ ಭಕ್ತಿಯಿಂದನೇ ಕೈಲಾಸದಿಂದ ಇಳಿದು ಇಲ್ಲಿಗೆ ಬಂದಾನ. ಪ್ರಸನ್ನ ಎಷ್ಟೋ ಯುಗ ಎಷ್ಟೋ ತಲೆ ಆಗ್ಯದ ಇದು. ಮಕನಾಪುರಕ್ಕೆ ಬಂದು ಇಲಿಕ್ಕೆ ಏನ್ ಕಾರಣ ರೀ? ಮಕನಾಪುರದಿಗೆ ಬಂದು ಇಲ್ಲಿ ಉದ್ಧಾರ ಮಾಡಿ ಕೈ ಬಂದಾರಿ ಅವ್ರು. ಏನು ಬೇಡ್ತಿ ಬೇಡ ನಿನ್ನ ಭಕ್ತಿಗೆ ನಾ ಮೆಚ್ಚಿನ ಅಂತ ಹೇಳ್ತಾನೆ ಗುರು ಶಿಷ್ಯಾಗ ಅಮೋಷದ. ಅವಾಗ ಏನು ಸರ್ವ ಸಾಹಿತ್ಯ ಎಲ್ಲ ಬೇಡ್ತಾನ. ಅಲ್ಲಿಂದ ಲಾಸ್ಟಿಗೆ ಅಲ್ಲಿಂದ ಮರ್ತಕ್ಕೆ ನೀನು ಗುರು ಬರ್ಬೇಕಂತೇಳಿ ಅಮೋಷದ ಗುರುವಿಗೆ ಕರ್ಕೊಂಡು ಶಿವಂಪುರ ಹಟ್ಟಿ ಐತಿ ಮಗನಿಗೆ ಊರು. ಯಾವ್ದ್ರಿ? ಶಿವಂಪುರ ಹಟ್ಟಿ. ಶಿವಂಪುರ ಹಟ್ಟಿ ಮಕನಾಪುರ ಅಲ್ಲ. ಶಿವಂಪುರ ಹಟ್ಟಿ. ಇದು ಮಕನಾಪುರ ಯಾವಾಗ ಆಗೈತ್ರಿ? ಇದು ಮಕನಾಪುರ ಗುರುವಿನ ಮಾಯಾಗಣ ಮಾಯ ಮಕನಾಪುರ ಅಂತ. ಮಾಯ ಆಗೋದ್ರಿಂದ ಮಾಯ ಮಕನಾಪುರ. ಗುರು ಯಾಕಿಲ್ ಮಾಯ ಆದ್ರಿ? ಅಮೋಷದಾಗ ಕೈಲಾಸದಾಗ ಬರ್ತೀನಿ ಕರೆ ಮರ್ತಕ್ಕ ನೀ ಜೋಡಿ ನಿನ್ನ ಜಾಗಿಗೆ ಅರಕೆರೆ ಗುಡ್ಡಕ್ಕೆ ಹೋಗೋತಕ್ಕ ನೀವು ಹೊಳ್ಳಿ ನೋಡಬಾರ್ದು ತಿರುಗಿ. ನೀ ಎಲ್ಲಿ ತಿರುಗಿ ನೋಡ್ತಿಲ್ಲ ನಾ ಅಲ್ಲೇ ಮಾಯಾತೀನಿ ಅಂತೇಳಿ ಗುರು ಒಂದು ಮಾತು ಹೇಳಿದವ್ರಿಗೆ ಅಮೋಷದ. ಅವಾಗ ಇಲ್ಲಿಗೆ ಬಂದಕ್ಯಾರ ಅಮೋಷದ ಅಲ್ಲಿ ಹೋಗಿ ಹೊಳ್ಳಿ ನೋಡ್ದ ಇಲ್ಲಿ ಗುರು ಮಾಯ ಆಗ್ಬೇಕಾಯ್ತು. ಗುರು ಮಾಯ ಹಾಕೊಂತ್ರಿ ಅದಕ್ಕೆ ಇಲ್ಲ ಮಾಯ ಮಕನಾಪುರ. ಇದು ಗಜನಿ ಮೊಹಮ್ಮದನ ಕಾಲದಲ್ಲಿ ಹಿಡಿದು ಇದು ಆಳ್ಕೆ ದಾಪರ್ ಕಲಿಯೋಗ ಹಿಡಿದು ಇದು ಬಂದದ್ದು. ಹೆಂಗಾಗ್ಯದ ಅಂದ್ರೆ ಅಮೋಘ ಸಿದ್ಧಿಗೆ 4 ಮಂದಿ ಮಕ್ಕಳು. ಅವರೆಲ್ಲ ದೇವರೇ ಆಗ್ಯಾರ. 4 ಮಂದಿ ಹೊಟ್ಟೆಲಿ 21 ಮಂದಿ, 21 ಮಂದಿ ಹೊಟ್ಟೆಲಿ 101 ಮಂದಿ. ಆಮೇಲೆ 1700 ಇಷ್ಟು ಮಠಗಳು ಅದಾವ. ಈ ಈ ಗುರುವಿನ ಕೆಳಗ 1700 ದೇವರುಗಳೆಲ್ಲ ಈ ಬೆಟ್ಟಿಗೆ ಬರ್ತಿರ್ತಾವ. ಬರ್ತಾರ. ಯಾವಾಗ ಬರ್ತಾವ್ರಿ? ಜಾತ್ರೆ ಯಾವಾಗ ನಡೀತದ್ರಿ? ಚಟ್ಟಿ ಉಗಾದಿ. ಗಜನಿ ಮೊಹಮ್ಮದ ಕಾಲದಾಗ ಇದು ದೇವರ ಲಿಂಗದ್ದು ದೇವ್ರ ಒಡ ತೆಗಿತಿದ್ ನಾವು ಗಜನಿ ಮೊಹಮ್ಮದ. ಹೌದೌದೌದ್ರಿ. ಅವಾಗ ಇಲ್ಲಿ ಮಕನಾಪುರಕ್ಕೆ ಶಿವಲಿಂಗ ಐತೆ ಅಂತೇಳಿ ಬಂದ್ರು ಅವ್ರು ಗಜನಿ ಮೊಹಮ್ಮದರು ದಂಡ ಗರ್ಭ ತಗೊಂಡು. ಅವಾಗ ಲಿಂಗ ಹೊಡಿಬೇಕು ಅನ್ನೋದ್ರಾಗ ಪ್ರತ್ಯಕ್ಷ ಅಲ್ಲ ಆಗಿ ಕೂತೀವ ಪರಮಾತ್ಮ. ಗಜನಿ ಮೊಹಮ್ಮದ ದೇವ್ರ ಆಗಿ ಕೂತ ಅವಾಗ ಶರಣಾಗಿ ಗಜನಿ ಮೊಹಮ್ಮದ್ ಲಿಂಗ ಹೊಡಿದು ಕೊಟ್ಟು ಆಡಿ ಹೋಗ್ಯಾರ ಅವ್ರು. ಓಕೆ 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 ಓಕೆ. ಅವ್ರ ದೇವರಾಗಿ ಹೋಗ್ಬಿಟ್ರ. ಅವಾಗ ಪ್ರತಿ ಅವತಾರ ಅವರು ಇಸ್ಲಾಂ ಧರ್ಮದ ಅವತಾರ ತಾಳಿ ಮಜರ್ ಆಗಿ ಕೂತವ ಪರಮಾತ್ಮ. ಅವಾಗ ಶರಣ ಮಾಡಿ ಗಜನಿ ಮೊಹಮ್ಮದ್ ಬಿಟ್ಟು ಹೋಗಿದಾರ. ಓಕೆ 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 ಸೂಪರ್. ಇಶ್ವಿನ ಇಲ್ಲ ಅವಾಗ ಇಳದಾರಿ ಇವ್ರು ಇದ್ದ ಪರಮಾತ್ಮನ ಒಂದು ಏನಿದು 12 ಜ್ಯೋತಿರ್ಲಿಂಗ ತಾರಲ್ಲ, 12 ಜ್ಯೋತಿರ್ಲಿಂಗ ಏನ್ ಅದಾವಲ್ಲ ಅದರೊಳಗೆ ಮೂಲ ಪರಮಾತ್ಮನ ಸ್ಥಾನ ಇದು. ಮೂಲ ಸ್ಥಾನ ಸೋಮಲಿಂಗನ ಸ್ಥಾನ ಇಲ್ಲಿ ಮಾಯ ಮಕನಾಪುರ ಅಂತಾರೆ ಇದಕ್ಕೆ. ಅವನಲ್ಲ ಏನೇ ಲಿಂಗ ಆಗಿ ಕೂತದ್ರಿ ಇಲ್ಲಿ. ಪರಮಾತ್ಮನೊಂದು ಬಂಗಾರ ಲಿಂಗ ಉದ್ಭವ ಆಗ್ಯದ ಇಲ್ಲಿ. ಓಕೆ ಓಕೆ ದರ್ಶನ ಕೊಟ್ಟ ವಿಜಯಪುರ ಜಿಲ್ಲಾ ನೀವು ಹ್ಯಾಂಗ ಬಂದಿರಿ? ಏಳಹಟ್ಟಿ ನಾಗರೇಗೌಡ್ರಿ ಗ್ರಾಮದ ಏಳಹಟ್ಟಿ ಗೌಡ್ರ ನರಟ್ ನಾಗರೇ ಅಂದ್ರ ಗರ್ಭ ಶ್ರೀಮಂತ. ಅವನ್ ಕೊಬ್ಬರಿ ಡಿಗ್ರಿ ಅವನ್ ಕುರಿ ಕುಂದ್ರು ಜಾಗ ಇದು. ಅವ ಕೊಬ್ಬರಿ ತಿಪ್ಪ್ಯಾಗ ಗುರು ಮಾಯ ಕುಂತಾನ್ರಿ ಇಲ್ಲಿ. ಅದಕ್ಕೆ ಮಾಯನದ ಮಕನಾಪುರ. ಇಲ್ಲಿಂದ ಮತ್ತೆ ಅಮೋಘ ಸಿದ್ಧ ಸೇವಾ ಮಾಡ್ಯಾರ. ಆಮೇಲೆ 4 ಮಂದಿ ಅವರಿಗೆ 21 ಮಂದಿ 101 ಮಂದಿ. ಅದೇ ಹೇಳಿದ್ರಲ್ರಿ 150 ಜನದ ತನಕ 1721 ಜನದ ಮಕ್ಳು 1000 ಹಿಂಗೆ ದೇವರೇ ಆಗ್ಯಾರ. ಮತ್ತ ಅಮೋಷದ ಗುರುವಿಗೆ ಇಲ್ಲಿ ಒಯ್ಬೇಕಂತೇಳಿ ಮತ್ತ ಬಂದ ಮಕನಾಪುರಕ್ಕ ಮಾಡ್ಲತ್ತ ಒಂಟಗಾಲಿನ ಮ್ಯಾಲ ತಪ್ಪ ಮಾಡ್ಲತ್ತ. ಅವಾಗ ಏಸ್ ಕಾಲ ಆದ್ರೂ ಬರಂಗ ನಮ್ಮ ಔಷಧ ಅಂತೇಳಿ ಗುರು ಅವನಿಗೆ ಆಶೀರ್ವಾದ ಮಾಡ್ಬಿಟ್ಟು 3 ವರ್ಷಿಗೊಂಬಂದು ನೀನೆ ಹಬ್ಬ ಹಾಕತ್ತೇಳಿ 3 ವರ್ಷಿಗೊಂಬ ಪಲ್ಲಕ್ಕಿ ಅವ್ನು ಗಿಡ್ಡಿಗೆ ಬರ್ತದೆ ರೀ. ಅರಕೆರೆದು 3 ವರ್ಷಕ್ಕೊಮ್ಮೆ ಪಲ್ಲಕ್ಕಿ ಇಲ್ಲಿ ಬರ್ತದ. 3 ವರ್ಷಕ್ಕೊಮ್ಮೆ ಅಮೋಘ ಸಿದ್ಧ ಬಂದು ಪಲ್ಲಕ್ಕಿ ಸಮೇತ ಬಂದು ಇಲ್ಲಿ ಅವನಿಗೆ ದರ್ಶನ ಮಾಡಿ ಅವನ ಪ್ರದಕ್ಷಿಣೆ ಹಾಕಿ ಇಲ್ಲಿ 4 ಮಂದಿ ಎಲ್ಲ ನಮ್ಮ ಒಡೆಯರಿಗೆಲ್ಲ ಊಟ ಮಾಡಿಸಿ ತಾವು ಊಟ ಮಾಡಿ
ಆ ಗುರುವಿನ ಒಂದು ವಿಜೃಂಭಣೆ ಹಬ್ಬ ಹಾಕಿ ಅವ್ರು ಮತ್ತೆ ಮರಳಿ ಹೋಗಿಬಿಡ್ತಾರೆ ಅಷ್ಟೇ. ನೋಡ್ದಕ್ಕಿನೇ ಮೊದಲಿಗೆ ಪದ್ಮಾವತಿ ರೀ ಇಲ್ಲಿ ಪದ್ಮಾವತಿ ನಾಗರೇಗೌಡನ ಮಗಳು ಹೊರಟಿ ನಾಗರೇಗೌಡ 7 ಹಟ್ಟಿ ಊರಿದೆ. ಮತ್ ಅರಕೆರೆ ಅಮೋಕ್ಷಿದ್ದವ್ರಿಗೆ ಹಂಗ ಗೊತ್ತೈತಿರ್ದು ಮಾಯ ಆಗಿದ್ದು? ಇಲ್ಲಿ ಅವ ಇಲ್ಲಿ ಪದ್ಮಾವತಿ ನೋಡ್ಯಾಡ್ರಿ ಹಾ ರೀ. ಅಂಶದ ಮತ್ತೆ ಇಲ್ಲಿ ಮಾಯ ಅದು ಅವನಿಗೆ ಗೊತ್ತಲ್ಲ. ಸೇವಾಗ ಬರ್ತಿದ್ರು ಅವ್ರು ಹಾ ನಿತ್ಯನ ಕಾಲದಲ್ಲಿ. ಅದೇ ಅವ ಏನೂ ಬೇಡಿಲ್ಲ, ನಿನ್ನ ಪಾದ ಶಿವನ್ ಹಗಲು ನಿನ್ನ ಭಕ್ತಿ ಮಾಡ್ತೀನಿ ಅಂತ ಅಮೋಕ್ಷ ಯಾಕೆ ಬೇಡ್ಕೊಂಡಿದ್ರಿ ಅವ. ಅದು ಹೊಳೆ ನೋಡೋದು ಕಾಲಾಗ ಗುರುಗಳು ಇರು ಅಲ್ಲಿ ಅರಕೆರೆ ಗುಡ್ಡಕ್ಕೆ ಹೋಗಿ ಹೊಳೆ ನೋಡಿದ್ವಿ. ಅಲ್ಲಿಂದ ಮಾತು ನೀ ಗುರು ಸೇವೆ ಮಾಡ್ಕರೆ ನೀನು ಹೊರ ಕೊಡ್ತೀನಿ ಅಂತ ಹೇಳೋದು. ಮೋಡ ಮಳೆ ಗದ್ದರಿಸೋದು ಅವ್ರಿಗೆಲ್ಲ ಒಂದು ಭಯಾನಕ ಆಯ್ತು ಅಮೋಕ್ಷದ್ದು. ಅರಕೇರಿ ಗುಡ್ಡಕ್ಕೆ ಹೋಗೋಣ ನನಗೆ ಯಾಕೆ ಹಿಂಗೆ ಭಯ ಆಗ್ಲತ್ತದ, ಯಾಕೋ ಗುರುನು ಬರಲಿಲ್ಲ ಅಂತ ಹಿಂದೆ ಹೊಳೆ ನೋಡ್ತಾನೆ ಎಲ್ಲಿ ಅದಾನಂತೆ. ಅಂದ್ರೆ ಇಲ್ಲಿ ಮಾಯ ಆಗಿರ್ತಾರ, ಮತ್ತು ಅವ್ರು ಹೊಳೆ ಬಂದು ನೋಡ್ತಾರ, ಇಲ್ಲೇ ಜ್ಯೋತಿ ಕಾಣಿಸ್ತದ, ಇಲ್ಲೇ ಮಾಯ ಆಗ್ಯಾನ ಗುರು ಅಂತೇಳಿ ಅರಕೇರಿ ಗುಡ್ಡದಿಂದ ಇಲ್ಲೇನು ಮತ್ತೆ ಎಷ್ಟೋ ವರ್ಷ ತಪಸ್ಸೇರಿ ಮಾಡಿರ್ತಾರೆ. ಅಷ್ಟರೊಳಗೆ ಈ ನರಟ್ಟಿ ನಾಗರಾಯ ಅನ್ನೋ ಗೌಡನ ಮಗಳೂ ಇಲ್ಲಿ ಅವ್ರಿಗೆ ಜ್ಯೋತಿ ದರ್ಶನ ಆಗ್ತದ ರಾತ್ರಿ. ಇದು ಯಾವ ಜ್ಯೋತಿ ಅದಂದ್ರೆ ಪರಮಾತ್ಮನೇ ಅಂತ ತಿಳ್ಕೊಂಡು ಅವರು ಹಗಲಿರೋಳು ಇಲ್ಲಿ ಭಕ್ತಿ ಮಾಡ್ತಾರೆ. ಭಕ್ತಿ ಮಾಡೋಣ ಅಂದ ಅಮೋಘಸಿದ್ದಾಗ ಏನು ಬೇಕಾಗಿರ್ತದ, ಒಂದು ವಂಶ ಉದ್ಧಾರ ಮಾಡ್ಬೇಕಂತೇಳಿ ಕನ್ಯಾ ಬೇಕಾಗಿರ್ತದೆ. ಈ ಪದ್ಮಾವತಿನ ಆಗ್ಬೇಕಂತ ಅವ ನರಟ್ಟಿ ನಾಗರಾಯ ಕೊಡಂಗಿಲ್ಲ. ನಾ ಗೌಡ ನಿನ್ನಂತ ಸನ್ಯಾಸಿಗೆ ನಾಯಕ ಕೊಡ್ಲಿ ಸಾಧುಗ ನನ್ನ ಮಗಳನ್ನ ಕೊಡಂಗಿಲ್ಲ ನಾನು ಹಂಗೆ ಭಕ್ತಿ ಮಾಡ್ತಿರ್ತಾರ. ಆ ನಾಗರಾಯಿಗೆ ಕಾಡ್ಲಾಕ್ ಚಾಲು ಮಾಡಿ ಊಟ ಮಾಡ್ಲಾಕ್ ಕೂತ್ರೆ ಹುಳ ಆಗೋದು, ನೀರೊಳಗೆ ಹುಳ ಹಿಂಗೆ ಒಟ್ಟ ಏನು. ಮತ್ತು ಅವಂದೆಲ್ಲ ಶ್ರೀಮಂತಿಕೆ ಎಲ್ಲ ಹಾಳಾಗಿ ಹೋಯ್ತು. 7 ಊರು ಗೌಡ್ಕಿ ಎಲ್ಲ ಹಳ್ಳಿ ಎಲ್ಲ ಹಾಳಾಯ್ತು, ಸಂಪತ್ತೆಲ್ಲ. ಅವಾಗ ಶರಣ ಬಂದು ಪದ್ಮಾವತಿಗೆ ಅಮೋಘಸಿದ್ದಿಗೆ ಲಗ್ನ ಮಾಡಿಕೊಡ್ತಾರೆ. ಆ ಪದ್ಮಾವತಿ ಹೊಟ್ಟಿಲೇನೆ 4 ಮಂದಿ ಹುಡ್ತಾರೆ. ಮತ್ತು 3 ಮಂದಿ ಪುಣ್ಯದ ಮಕ್ಕಳು ತಿರ್ತಾರೆ. ಪುಣ್ಯದ ಮಕ್ಕಳು ಅಂದ್ರೆ ಆಶೀರ್ವಾದದ ಮಕ್ಕಳು. ಅವ್ರು ಭಕ್ತಿ ಮಾಡಿ ಇಲ್ಲಿ ಸಾಧು ಅದಾನ, ಅವ್ನು ಕೂಡ ಭಕ್ತಿ ಮಾಡೋಣ. ಅವರು 3 ಮಂದಿ ಅವರು ದೇವ್ರಾಗ್ಯಾರ. ಅವರು ಈ ವಂಶದವ್ರಲ್ಲ, ಬೇರೆ ಕಾಷ್ಟದವರು ಇವ್ನು ಭಕ್ತಿ ಮಾಡಿ ಅವರು ಉದ್ಧಾರ ಆಗ್ಯಾರ, ಅವರು ದೇವ್ರಾಗ್ಯಾರ. ಅವ್ರ ಹೆಸರುಗಳನ್ನು ಬೇಕಂದ್ರೆ ಹೇಳ್ತಾರೆ. ಹೇಳ್ರಿ ಮಹಾರಾಜ ಯಾರು 3 ಮಂದಿ ಪುಣ್ಯದ ಮಕ್ಕಳು ಮಾಸಿದ್ದಪ್ಪ ಮಾಸಿದ್ದ ಅಮೋಘ ಮುತ್ಯಾನ ಒಂದು 3 ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತಂದ್ರೆ ಮಾಯಾದ ಮಗ ಮಾಧುಲಿಂಗ, ಹೇರವಾಡ ಮಂಗರಾಯ, ಕರ್ಣಿ ಮಲ್ಕಾರ್ಜಿತ ಅಂತ ಹೇಳಿ ಇವ್ರು 3 ಮಂದಿ ಪುಣ್ಯದ ಮಕ್ಕಳು. ಅವ್ರ ಮಕ್ಕಳಾಗಿ ಬಂದಾರ ಅವರೇ ಬ್ರಹ್ಮ ವಿಷ್ಣು ಮಹೇಶ್ವರ. ಸ್ವತಃ ಅಮೋಕ್ಷದ ಮಕ್ಕಳು ಕೈಲಾಸದಾಗಿದ್ದವ್ರಿ ಅವರು. ಅಲ್ಲಿಂದ ಇಲ್ಲಿ ಅವನ ಮಕ್ಕಳು ಮರೆತಿದಾಗ ಬಂದ ಅಮೋಕ್ಷದ ಮಕ್ಕಳಾದ್ರು 3 ಮಂದಿ ಪುಣ್ಯದ ಮಕ್ಕಳು. ಭಕ್ತರು ಭಕ್ತಿ ಮಾಡೋದ್ರೊಳಗೆ ಭಕ್ತರು ಹೊಟ್ಟಾಗಿ ಹುಟ್ಟಿದ್ರು ಅವರು. ಯಾಕೆ ಪುಣ್ಯದ ಮಕ್ಕಳು ಆಗ್ತಾರಂದ್ರೆ ಈಗ ಬಂಡ್ರಗೋಟಿ ಮಾಸಿದ್ದ ಅಂತ ಹೇಳಿದ್ರಲ್ಲ, ಅವ್ರ ತಾಯಿಗೆ ಅವ್ರಿಗೆ ಮಕ್ಕಳು ಇರೋದಿಲ್ಲ. ಇವನು ಅಮೋಘಸಿದ್ದನ ಭಕ್ತಿ ಮಾಡೋದ್ರಿಂದ ಅವ ಆಶೀರ್ವಾದ ಮಾಡೋದ್ರಿಂದ ಹುಟ್ಟಿರ್ತಾರ. ಅಮೋಘಸಿದ್ದ ಆಶೀರ್ವಾದ ಮಾಡೋದ್ರಿಂದ ಬೇರೆಯವರ ಕಾಷ್ಟದಲ್ಲಿ ಹುಟ್ಟಿರ್ತಾರೆ. ಪಂಚಮ ಗಾಣಿಗೆ ಇರ್ತಾರೆ. ಒಟ್ಟು ಅಮೋಕ್ಷದ ಪದ್ಮಾವತಿಗೆ ಲಗ್ನ ಯಾಕೆ ಆಗ್ಬೇಕಂದ್ರಿ, ಕೈಲಾಸದಾಗ ಗುರುಸೇವೆ ಮಾಡೋ ಟೈಮ್ದಾಗ ಬಾಳ್ಕಾವತಿ ಅಂತೇಳಿ ಅಮೋಕ್ಷದಾಗ ಅಲ್ಲಿ ಇವನು ಚೆಲುವಿಕೆ ನೋಡಿ ಮೆಚ್ಚಿ ನಾನು ನಿನ್ನ ಲಗ್ನ ಆತೀನಿ ಅಂತ ಹೇಳ್ತಾಳ್ರಿ. ಅಮೋಕ್ಷದನ್ ಚೆಲುವಿಕೆ ನೋಡಿ ಪದ್ಮಾವತಿ ಅವರು ಮದುವೆ ಆತೀನಿ ಅಂತ ಹೇಳ್ತಾರೆ. ಮದುವೆ ಆಗ್ತೀನಿ ಅಂತ ಹೇಳ್ತಾನ. ಅವಾಗ ಆ ಯುಗದಾಗ ದ್ವಾಪರ ಯುಗದಾಗ ಅಲ್ಲಿ ಲಗ್ನ ಆತೀನಿ ಅಂದಕ್ರ ಅವ ಅಮೋಕ್ಷ ದೇವತಾನ ಆಕಿಗೆ, ಒಂದು ವೇಳೆ ನೀ ನಾನು ಲಗ್ನ ಆಗ್ಬೇಕಾಗಿದ್ರ ಮರ್ತಿ ಲೋಕದಾಗ ನಾಗರಾಗೌಡನ ಮಗಳಾಗಿ ಹುಟ್ಟಿವ ಅಲ್ಲಿ ನಾನು ಅಲ್ಲಿಗೆ ಬರ್ತೀನಿ, ಗೊರ್ತು ಹಿಡಿದೆ ಅಂದ್ರೆ ನಿನಗೆ ನಾನು ಲಗ್ನ ಆತೀನಿ ಅಂತ ಹೇಳ್ತಾನೆ ಅಮೋಕ್ಷದ. ಇಲ್ಲಿಗೆ ಅಲ್ಲಿಂದ ಮಕಣಾಪುರಕ್ಕೆ ಇಬ್ರು ಗುರು ಶಿಷ್ಯರು ಕೂಡಿ ಕೈಲಾಸದಿಂದ ಇಳಿತಾರ. ಏನ್ರಿ ಗುರು ಶಿಷ್ಯರು ಇಳಿದಕ್ಕಾರನ ಇಲ್ಲಿ ಅಮೋಕ್ಷದ 3 ಮುಡಿಗೆ ಹೋಗಿ ಅರಕೇರಿ ಗುಡ್ಡಕ್ಕೆ ಮಾಯ ಆಗ್ತಾನ. ಅಲ್ಲಿ ಕುಂದ್ರು, ಅಲ್ಲಿ ಅವ್ನು ಸ್ಥಾಪನಾ ಆಗ್ತದೆ, ಅಡ್ಡೆ ಗದ್ದಿಗೆ ಆಗ್ಯದ. ಇಲ್ಲಿ ಮಕಣಾಪುರ ಗುರು ಮಾಯ ಕುಂತೀವಿ. ಮಾಯ ಕುಂತಾದ ಬಳಿಕ ಅಮೋಕ್ಷದನ್ನು ಗುರು ಸೇವೆಗೆ ಬರ್ತಿದ್ರಿ. ಇಲ್ಲಿ ಗುರು ಸೇವೆಗೆ ಬಂದು ಪದ್ಮಾವತಿ ನಸಿಕಿನ 4ಕ್ಕೆ ಬಂದು ದೊಡ್ಡ ಕಸ ಅವ್ರ ಕುರಿಗೊಬ್ಬರ ತಿಪ್ಪಿದು ದೊಡ್ಡ ಕಸ ಹುಡುಗಿಲ್ ಅಕ್ಕಿ ಬರಕ್ಕಿ. ಅವಾಗ ಅಮೋಕ್ಷದಾಗ ನೋಡ್ತಾಳೆ ಆಕಿ ಪದ್ಮಾವತಿ. ಪರಮಾತ್ಮನ ಸೇವೆ ಮಾಡೋದಾಗ ಚಕ್ ಅಂತೇಳಿ ಹೊಳಿತದ, ವಜ್ರದ ಹೊಳ್ದಂಗೆ ಅಮೋಕ್ಷದ ದೇಹ ಹೊಳಿತದ ಆಕಿ. ಅವಾಗ ಆಕಿ ಪದ್ಮಾವತಿ ಗೊತ್ತು ಹಿಡಿತಾಳೆ, ನಾನು ಪುರುಷ ಬಂದಾನ ಇಲ್ಲಿ ಅಂತೇಳಿ. ಕೈಲಾಸದಾಗಿದ್ದವ ಇಲ್ಲಿ ಬಂದಾನ. ಅವಾಗ ಆಕಿ ಮನಸ್ಸಿನಾಗ ಸಂಕಲ್ಪ ಮಾಡ್ತಾಳೆ. ಅವಾಗ ಮುಂದೆ ಗೊತ್ತು ಹಿಡಿದಕ್ಕೆ ನಾ ಅಮೋಕ್ಷದ ಹೆಣ್ಣು ನೋಡಕ್ಕೆ ಇವನು ಗೊತ್ತು ಹಿಡಿತಾನ್ರಿ ಆಕಿ. ಅವಾಗ ಹೆಣ್ಣು ಕೇಳಕ್ಕೆ ಅರಕೇರಿದಿಂದ ನಾಗರಾಗೌಡ ಮನೆ ಅಂದ್ರೆ ಮಕಣಾಪುರ.
ಮಕಣಾಪುರಕ್ಕೆ ಬಂದ್ರೆ ಅವಾಗ 7 ಹಟ್ಟಿಗೌಡ ತೂಗು ಮಂತದ ಬಂಗಾರ ಮಂತದ ಮ್ಯಾಗ ಕೂತಿದ್ದೀವ ಗರ್ಭ ಶ್ರೀಮಂತ ಬೈಲು ತಾಯಿಸಿದ್ದ ಅಮೋಷದ ಕೂಡಿ ಬಂದರು ಮುಪ್ಪನ ವೇಷ ಹಾಕಿ ಬಂದ್ರೆ ವೇಷ ಬೇರೆ ಮಾಡ್ಕೊಂಡು ವೇಷ ಬದಲು ಮಾಡ್ಕೊಂಡು ಅಲ್ಲಿ ವೇಷ ಬದಲು ಮಾಡ್ಕೊಂಡು ಬಂದ್ರೆ ಗೌಡ್ರ ಮನೆಗೆ ಇವಾಗ ಗೌಡ್ರು ಕೇಳ್ತಾರೆ ಯಾಕೆ ಬಂದ್ರಿ ಏನು ಕಾರಣ ಇಲ್ಲ ನಮ್ಮ ಕನ್ಯಾ ಬೇಕಾಗ್ಯದ ಹುತಾಶಿದ್ದು ಕೇಳ್ತಾನ ಯಾರಿಗೆ ಕನ್ಯಾ ಯಾರಿಗೆ ನಮ್ಮ ಅಮೋಷದ ಗುರುಗಳು ಕನ್ಯಾ ಅವಾಗ ಅಮೋಷದಿಗೆ ಹೇಳ್ತಾರೆ ಸ್ವಂತ ಕನ್ಯಾ ಯಾರಿಗೆಲ್ಲೋ ನನಗೆ ಬೇಕಂತ ಹೇಳ್ತಾರೆ ಅವಾಗ ಅಗರ್ಭ ಶ್ರೀಮಂತ ನಾಗರೇಗೌಡ ಸಿಟ್ಟಿಗೆ ಬಂದು ಬೈತಾನೆ ಊರಿಗೆ ಹೋಗೋ ಗೂರ್ಕ್ ಹೋಗಿದ್ದಿ ಮುಪ್ಪಾವಸ್ಥೆ ಆಗಿದ್ದಿ ನಿನಗೆ ಯಾಕೋ ಕನ್ಯಾ ಅಂತೇಳಿ ಬೈತಾರ ಅವ್ರು ಅವಾಗ ಪದ್ಮಾವತಿ ಗೊತ್ತು ಹಿಡಿದಿರ್ತಾಳ ತಂದಿ ಮೊದಲೇ ಹೇಳಿರ್ತಾಳ ಆಕಿ ಮೊದಲು ಬಂದು ವರ ಹೊಳೆ ಕಳಿಸ್ಬೇಡಪ್ಪ ಅವನಿಗೆ ಆಗಕ್ಕದಿನ ಅದು ಹೊಳೆ ಕಳಿಸ್ಬೇಡ ಅಂತ ಹೇಳ್ತಾಳ್ರಿ ಆಯ್ತು ಹೇಳಿರ್ತಾಳ ಖರೆ ಅವನ್ ನೆನಪು ಹಾರಿ ಬಿಡ್ತಾನ ಅದು ನೆನಪು ಹಾರ್ತಾನ ಪಪ್ಪ ಅವಾಗ ನೆನಪು ಹಾರನ ಅಮೋಷದ ಬಾಂದ್ ಕ್ಯಾರ ಮುಪ್ಪಾವೇಶ ಜೊಲು ಬಾಯ ಸೋರ್ಕೋತ ಬಂದು ಮನೆಗೆ ಬರ್ತಾರ ಧಿಕ್ಕಾರ ಮಾಡಿ ಕಳಿಸ್ಬಿಡ್ತಾನೆ ಕಳ್ಸಾನ ಅವಾಗ ಅನ್ನಿನಾಗ ಹುಳ ನೀರಿನಾಗ ಹುಳ ಆಗಿಬಿಡ್ತದ್ರಿ ಅವಾಗ ಮುಂದೆ ಇದೆಲ್ಲ ಕಾಡಾಟ ಬೈಲೇಬೇಕಾದ್ರೆ ಮತ್ತೆ ಹೆಣ್ಣು ಕುಡಿಬೇಕು ಅವನಿಗೆ ಅಮೋಷದ ಹೆಣ್ಣು ಕುಡಿಬೇಕಾಯ್ತಿರಿ ಅವಾಗ ಸ್ವತಃ ಮಗಳಿಗೆ ಕೊಟ್ಟಿಗಾರ ಲಗ್ನ ಮಾಡಿ ಕೊಡ್ತಾನೆ ಅವಾಗ ಕಾಡಾಟ ಬೈಲಾಗ್ಯದ. ಥ್ಯಾಂಕ್ಸ್ ರೀ. ಪದ್ಮೂರು 4 ಮಂದಿ ಆಮೇಲೆ 21 ಮಂದಿ 21ದಾಗ 1000 ಯೋಜನ ಅವ್ರು 3 ಮಂದಿ ಪುಣ್ಯ ಮಕ್ಕಳು ಅಂದ್ರೆ ಆಶೀರ್ವಾದ ಮಕ್ಕಳು ಅವ್ರಿಗೆ. ಅವ್ರಿಗೆ ಬಿಟ್ಟೆ 4 ಜನ ಮಕ್ಳು ಹುಡ್ತಾರೆ ಅರ್ಕೆರೆ ಮೋಕ್ಷದವಿ ಟೋಟಲ್ 7 ಜನ ಮಕ್ಳು ಆತ. ಪದ್ಮಾವತಿ ಹೊಟ್ಟಿಲೇ ಇವರು 4 ಮಂದಿ ಒಬ್ಬರು ಹೆಣ್ಮಗಳು. ಅವ್ರು 3 ಮಂದಿ ಅಂದ್ರೆ ಬೇರೆಯವ್ರ ಹೊಟ್ಟಿಲಿ ಹುಟ್ಟಿರ್ತಾರೆ ಭಕ್ತರ ಹೊಟ್ಟಿಲೆ ಕೊಟ್ಟಿರ್ತಾರೆ. ಮಕ್ಕಳು ಇಲ್ಲಾರ್ದವ್ರು ಅಲ್ಲಿ ಬಂದು ಅಮೋಷದಿಗೆ ಶರಣ ಹೋಗೋಣ ಆಶೀರ್ವಾದ ಮಾಡಿರ್ತಾರ. ಆಶೀರ್ವಾದ ಮಕ್ಕಳು ಟೋಟಲ್ ಅಮೋಕ್ಷದ 7 ಜನ ಮಕ್ಕಳು ಆಶೀರ್ವಾದ ಮಕ್ಕಳು ಮತ್ತೆ ಇದು ಹಿಡ್ಕೊಂಡು 4 ಮಂದಿ ಪದ್ಮಾವತಿ ಹೊಟ್ಟಿಲೆ 3 ಮಂದಿ ಇತರ ಭಕ್ತರ ಹೊಟ್ಟಿಲೆ. ಏನ್ ಹೆಸರು ಗೊತ್ತೈತೇನ್ರಿ? ಇನ್ನೊಂದ್ಸತಿ ಹೇಳ್ರಿ. ಅವತಾರ ಹೌದು ಸಿದ್ಧ ದೇವೇಂದ್ರ ಬೆಳಣ ಸಿದ್ಧ ಅವತಾರ ಹೌದು ಸಿದ್ಧ ದೇವೇಂದ್ರ ಬೆಳಣ ಸಿದ್ಧ ಆಚಾರ್ಯಗೌಡ ಸಾಮಣ ಮತ್ತೆ ಕಡಗುಟ್ಟಿ ಕಣ್ಣು ಮತ್ತೆ ಅಮೋಷದ 4 ಮಂದಿ ಮಕ್ಕಳು ತಾಯಿ ಪದ್ಮಾವತಿ ಹೆಣ್ಣು ಮಗಳು ರೆಬಕಾವತಿ ಒಬ್ಬಾಕಿ ತಂಗಿರಿ ರಮರಿಗೆ. ಅಲ್ಲಿ 3 ಮಂದಿ ಪುಣ್ಯದ ಮಕ್ಕಳು ಸಿದ್ದು ಸುಲ್ತಾನ ಮಾದನ ತೇರವಾಡ ಮಂಗರ ಕರ್ಣಿ ಮಲ್ಕಾರ್ಸಿದ್ದ ಭಕ್ತರು ಮಕ್ಕಳು ರೀ. ಮಕ್ಳು ಇಲ್ದವ್ರಿಗೆ ಮಕ್ಕಳು ಕೊಟ್ಟಂತ ಭಾಗ್ಯ ಅಮೋಷದ ಕೊಟ್ಟಿದ್ದವ್ರಿಗೆ ಮೊದಲು ಹುಟ್ಟಿದ ಮಕ್ಕಳು ಮಠಕ್ಕೆ ಕುಡಿಬೇಕು ನನಗಂತೇಳಿ ಬೇಡಿದವ್ರಿ. ಆ ಬೇಡಿದ ಪ್ರಕಾರ ಅವರು ಸತಿ ತಾಯಿ ತಂದು ಮಠಕ್ಕೆ ಹೋಗ್ಸ್ಯಾರ ಅವ್ರಿಗೆ. ಅಲ್ಲಿ ಅರಕೆರೆ ಕೆಳಗೆ ಅವಧೂತ ಐತಲ್ರಿ ಅದು ಮಠ ಐತಲ್ಲ ಅವ್ರದೇ ಏನ್ರಿ ಅದು? ಅದು ಬೇರೆ ರೀ, ಇದು ಬೇರೆ ರೀ. ಇವ್ರ ಆಶ್ರಮದವ್ರಿ ಇವ್ರ ಆಶ್ರಮ. ಇವ್ರ ಮಕ್ಕಳು ಮತಗಳು ಎಲ್ಲಿ ಅವ್ರಿ? ಇವ್ರ ಮಕ್ಕಳು ಹಣ್ಣು ಬೇವರಿಗೆ ರೀ. ಎತ್ ಕಾಲಕ್ಕ ಸಾಂಗ್ಲಿ ಜಿಲ್ಲಾ ಬೇವರಿಗೆ ಮಹಾರಾಷ್ಟ್ರ ಒಳಗೆ. ಇದು ಮಹಾರಾಷ್ಟ್ರ ಬರ್ತ ಕರ್ನಾಟಕ ರೀ, ಅದು ಕರ್ನಾಟಕ ಬರ್ತೈತಿ. ಇವು ಮೇನ್ ಮಠ ಮನ್ರಿ ಮಕಣಾಪುರ ಫಸ್ಟ್, 2ನೇ ಮಠ ಮನಿ ಅರಕೇರಿ, 3ನೇದು ಬೇವ್ರಿಗೆ, 4ನೇದು ಓಮೂರಿ, 4ನೇದು ಸಿದ್ಧ ಸಂಪ್ರದಾಯದ ಅದಾವ್ರಿ. 1700 ಮಠ ಇವನ್ ಕೆಳಗ. ಅದಕ್ಕೆ ಅಧಿಕಾರ ಇವರೇ ರೀ ಗುರುಗಳೇ. ಇವರೇ ಮೇನ್ ಗುರುಗಳು. ಇವನಿಗೆ ಹೋಯ್ತಾರೆ ಎದಕ್ಕರೆ ಉದ್ಘಾಟನೆ ಅಲ್ಲಿ ಕಳಸಾರೋಹಣ ಗುರುವಿನ ಒಯ್ಲಾರ್ದೆ ನಡೆಯಂಗಿಲ್ಲ. ಓಕೆ. ನಿಮ್ಮ ಹೆಸರು ರೀ? ಶ್ರೀ ಶಿವಪ್ಪ ಪೂಜಾರಿ. ನಿಮ್ಮ ಹೆಸರು ಅಜ್ಜ? ರೇವಣ ಸಿದ್ದು ಭೀಮರಾಯ್ ಪಿಕ್ಚರ್. ನಿಮ್ಮ ಹೆಸರು ರೀ? ವಸಂತ ತಳಕಡೆ ನಮ್ಮ ಎಲ್ಲ ಮಾಹಿತಿ ಕರೆಕ್ಟ್ ಕೊಟ್ರಿ. ಈ ಒಂದು ಮಾಯಿ ಮಕಣಾಪುರದ ಪೂರ್ತಿ ಇತಿಹಾಸ ನಿಮ್ಗೆಲ್ಲರೂ ತಿಳ್ಕೊಂಡ್ರೆ ಅನ್ಕೋತೀನಿ. ಇಲ್ಲಿಂದ ನೆಕ್ಸ್ಟ್ ಹೋಗ್ತೀನಿ ಬರ್ರಿ ಸ್ನೇಹಿತರೆ. ಯಾವ ಊರಿಗೆ ಅಂತಂದ್ರೆ ಕಣ್ಣೂರಿಗೆ ಹೋಗ್ಬೇಕಾಗ್ಯದ, ರಿಟರ್ನ್ ಹೋಗಬೇಕು ಏನು ಇಲ್ಲೇ ಹೋಗ್ಬೇಕು ರೂಟ್ ಕೇಳಿ ಅಲ್ಲಿ ನಮ್ಗೆ ಮತ್ತೆ ಮೀಟ್ ಆಗ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾಕಂತಂದ್ರೆ ವಿಡಿಯೋ ಭಾಳ ಅಂದ್ರೆ ಭಾಳ ಲಾಂಗ್ ಆಗ್ಯದ, ನೀವೇ ನೋಡಲ್ಲ ಮತ್ತೆ ಲಾಂಗ್ ಐತೆ ಅಂತ ಕರೆ. ಅದ್ರ ಸಲುವಾಗಿ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಮತ್ತೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ.